ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಬೇಕಾದ್ರೆ ನಮ್ಗೆ ಶಿವತೇಜ್ ಸರ್ ನನಗೆ ಈ ಸಾಂಗ್ಸ್ ಬಗ್ಗೆ ಪೂರ್ತಿ ಎಲ್ಲಾ ಸಾಂಗ್ಸು ನನಗೆ ಕೇಳಿಸಿದ್ರು. ಫಸ್ಟ್ ಟೈಮ್ ನನಗೆ ಕರೆಸಿ ಮಾಸ್ಟರ್ ನೀವು ಮಾಡ್ಕೊಡಿ ಈ ಸಾಂಗ್ ಅಂತ ಹೇಳಿ. ಆಗ್ಲೇ ಈ ಸಾಂಗ್ಸ್ ಕೇಳಿದಾಗ ಎಲ್ಲಾ ಸಾಂಗ್ಸ್ ಸೂಪರ್ ಆಗಿದೆ ಸಿನಿಮಾದಲ್ಲಿ. ಎಲ್ಲಾ ಸಾಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಮ್ಯೂಸಿಕ್ ಸೂಪರ್ ಆಗಿದ್ರೇನೆ, ಒಂದು ಲಿರಿಕ್ಸ್ ಸೂಪರ್ ಆಗಿದ್ರೇನೆ, ಅದು ಎರಡು ಚೆನ್ನಾಗಿದ್ರೇನೆ ಕೊರಿಯೋಗ್ರಫಿ ಅದೇ ತರ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಯಾಕಂದ್ರೆ ಸಪೋರ್ಟ್ ಇಲ್ಲ ಅಂದ್ರೆ, ಒಬ್ಬ ಕ್ಯಾಮ್ರಾಮನ್ ಜೊತೆಗೆ ಒಂದು ಸಪೋರ್ಟ್ ಇಲ್ಲ ಅಂದ್ರೆ ಅದು ನಿಜವಾಗ್ಲೂ ಸಾಂಗ್ ಚೆನ್ನಾಗಿ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹೀರೋಯಿನ್ ಇಬ್ರು ಈ ಸಾಂಗ್ ಅಲ್ಲಿ ಅಂತಲ್ಲ, ಹೊಗಳ್ತೀನಿ ಅಂತಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾರೆ. ತುಂಬಾ ಹೇಗೆ ಅಂದ್ರೆ ಬೇರೆ ತರನೇ ಕಾಣ್ತಾರೆ ಈ ಸಾಂಗ್ ಅಲ್ಲಿ. ಅಷ್ಟು ಚೆನ್ನಾಗಿ ಪಿಕ್ಚರೇಷನ್ ಆಗಿದೆ ಈ ಸಾಂಗ್. ಅಷ್ಟು ಚೆನ್ನಾಗಿ ಮುದ್ದೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲೂ ನಮ್ಗೆ ಈ ಸಾಂಗ್ ಅಲ್ಲಿ ಬಂದ್ಬಿಟ್ಟು ಒಂಥರ ಅಡೆತಡೆ ಆಗೋದಾಗ್ಲಿ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿ ಲೊಕೇಶನ್ ನೋಡ್ಕೊಂಡ್ ಬಂದ್ವಿ. ಪಾಂಡಿಚೇರಿ ಹೋದ್ವಿ. ಆಕ್ಚುಲಿ ಫಾರಿನ್ ಹೋಗ್ಬೇಕಾಗಿತ್ತು, ಫಾರಿನ್ ಹೋಗಕ್ಕೆ ಇದ್ದಿದ್ದು. ಆಕ್ಚುಲಿ ಫಾರಿನ್ ಲೊಕೇಶನ್ ಅದಕ್ಕಿಂತ ಚೆನ್ನಾಗಿ ನಮ್ ಇದ್ರಲ್ಲೇ ತೋರ್ಸೋಣ ಅಂತ ಹೇಳಿ ನಮ್ಮ ಡೈರೆಕ್ಟರ್ ಕ್ಯಾಮ್ರಾಮನ್, ಆಕ್ಚುಲಿ ಕ್ಯಾಮ್ರಾಮನ್ ಜಾಸ್ತಿ ಇಲ್ಲಿ ಪಾಂಡಿಚೇರಿಯಲ್ಲಿ ಮಾಡೋಣ ಅಂತ ಹೇಳಿ ಜಾಸ್ತಿ ಅದನ್ನ ಒತ್ಕೊಟ್ರು. ಅವರು ಫಾರಿನ್ ಹೋಗೋದನ್ನ ನಮ್ಗೆ ತಪ್ಪಿಸಿದ್ರು. ಬಟ್ ಆದ್ರೆ ಓಕೆ. ಇಲ್ಲ, ಹರೀಶ್ ಸರ್ ಏನಂದ್ರೆ ಈ ಸಾಂಗ್ ಅಲ್ಲಿ ಏನ್ ಬೇಕು ಮಾಸ್ಟರ್ ನೀವು ಮಾಡಿ ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದ್ ಸಾಂಗ್ ಅಂತ ಬಂದಾಗ ಬಜೆಟ್ ಎಲ್ಲ ಬರುತ್ತೆ. ಆಕ್ಚುಲಿ ರಷ್ಯನ್ ಡ್ಯಾನ್ಸರ್ಸ್ ಹಾಕಿರೋದ ಎಲ್ಲ ಪ್ರತಿಯೊಂದನ್ನು ಎಲ್ಲರನ್ನ ಫಾರಿನ್ ಕರ್ಸಿ ಇಲ್ಲಿ ನಾವು ಅದು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಪಾಂಡಿಚೇರಿ ಕರ್ಕೊಂಡೋಗಿ ಮಾಡಿ ತುಂಬಾ ಬಜೆಟ್ ಆಗಿದೆ ಸಾಂಗ್ಗೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಸಾಂಗ್ ಚೆನ್ನಾಗಿ ಬರ್ಬೇಕು ಅದು ನಮ್ಗೆ ಚಾಲೆಂಜಿಂಗ್ ಇತ್ತು. ಅಷ್ಟೆಲ್ಲ ಕೊಟ್ಟು ನಾವು ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಒಂದು ಇದಿರುತ್ತೆ. ಅದಕ್ಕೆ ನಾವು ತುಂಬಾ ಹೋಮ್ವರ್ಕ್ ಮಾಡಿದ್ವಿ. ಬಟ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಜಯ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ಬಿಸಿಲಲ್ಲಿ ಇದ್ರಲ್ಲಿ ಪ್ರತಿಯೊಂದಕ್ಕೂ ತುಂಬಾ ಜಾಲಿಯಾಗಿ ತಗೊಂಡು ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ತುಂಬಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಈ ಸಾಂಗ್ ಆಕ್ಚುಲಿ ಫಸ್ಟ್ ಟೈಮ್ ಕಂಪೋಸ್ ಆಗಿ ನಮಗೆ ಡೈರೆಕ್ಟರ್ ಸರ್ ಕೇಳಿಸಿದ್ರು, ಸುಮಾರು ಸಲ ಕೇಳಿಸಿದ್ರು. ಈ ಅಮೋಘ ಅನ್ನೋದೇ ತುಂಬಾ ಚೆನ್ನಾಗಿ ಕೂತ್ಕೊಂಡು ನಾನು ಬೀಟಿಂಗ್ ಸೌಂಡ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೊ ಅದು ಕೇಳ್ತಾನೆ ಸೊ ಇದೊಂದು ಹೋಮ್ವರ್ಕ್ ಮಾಡಿದ್ವಿ. ಆಕ್ಚುಲಿ ಇದನ್ನ ಫಾರಿನಲ್ಲಿ ಶೂಟ್ ಮಾಡಬೇಕು. ಯಾಕೆಂತಂದ್ರೆ ಇದೊಂದು ನಾವು ಮಾಡಿದ ಸಾಂಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸಾಂಗ್ ನಾನು ಕೇಳಿರೋದು ಇದರಲ್ಲಿ. ಸೊ ಕೇಳ್ತಾನೆ ನಮ್ಗೆ ಇಷ್ಟ ಆಗಿದೆ. ಎಷ್ಟೋ ಸರಿ ಆಯ್ತು, ನಮ್ಗೆ ಇಷ್ಟ ಆಯ್ತು. ನಾವೇ ಇದು ಕುಣಿಬೇಕು ಅನ್ಸಂದು. ಮೋಸ್ಟ್ಲಿ ನೋಡಿದೆ ಕಂಟೆಂಟ್. ಸೊ ಅಷ್ಟೇ ಚೆನ್ನಾಗಿ ಕುಣಿದಿರಿ. ನಾವೇ ಎಲ್ಲಾನು ಶೂಟಿಂಗ್ ಬಿಟ್ಟು ಕುಣಿದಿಲ್ಲ, ಆ ತರ ಕುಣಿದಿರಿ ಸಾಂಗ್ಸ್. ಸೊ ಇದೊಂದು ಪ್ಲಾನ್ ಮಾಡಿದ್ವಿ ಏನು ಅಂತಂದ್ರೆ ಫೈನಲ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಪ್ರೊಡ್ಯೂಸರು ಆಕ್ಚುಲಿ ಪ್ಲಾನ್ ಮಾಡಿದ್ರು. ಸೊ ಅದಾದ್ಮೇಲೆ ನಾನು ಹೇಳಿದೆ, ಸಿ ನಮ್ಮಲ್ಲೇ ಲೊಕೇಶನ್ಸ್ಗಳು ತುಂಬಾ ಚೆನ್ನಾಗಿದೆ. ಸಿ ಇಂಡಿಯಾ ಬಿಟ್ಟು ಯಾಕೆ ಆಚೆ? ಸೊ ಇದೆ ಇನ್ನೂ ಸುಮಾರು ನಮ್ಗೆ ಎಕ್ಸ್ಪ್ಲೋರ್ ಆಗದೆ ಅಂತ ಸುಮಾರು ಲೊಕೇಶನ್ಸ್ ಇದ್ವಿ. ಯಾಕೆ ಮಾಡ್ಬೋದು ಅಂತ ಫಸ್ಟ್ ಗೋವಾದಲ್ಲಿ ಅಂತ ಅನ್ಕೊಂಡ್ವಿ. ಗೋವಾ ನಮ್ಗೆ ಯಾಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಬೆಸ್ಟ್ ವಿಷಲ್ಸ್ ಆಲ್ರೆಡಿ ಎಲ್ಲ ಎಕ್ಸ್ಪೋಸ್ ಆಗ್ಬಿಡಿದೆ. ಅನ್ಎಕ್ಸ್ಪೋರ್ಡ್ ವಿಷಲ್ ಟ್ರೈ ಮಾಡಬೇಕು ಅಂತೇಳಿ ನಾನು ಆಕ್ಚುಲಿ ಪಾಂಡಿಚೇರಿ ಸುಮಾರು ಶೂಟಿಂಗ್ ಮಾಡಿದ್ದೀನಿ. ಸೊ ನಾವು ನೋಡಿದೆ ಅಂತ ವಿಷಲ್ಸ್ ಅಂತೇಳಿ ಆಕ್ಚುಲಿ ಲೊಕೇಶನ್ ರಿಕ್ಕಿ ಮಾಡಿ ಸರ್ ಜೊತೆ ಮತ್ತೆ ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ನಾವು ಸುಮಾರು ಸಲ ಶೂಟಿಂಗ್ ಇಂತ ಮುಂಚೆನೆ ಒಂದು 2-3 ತಿಂಗಳು ಮುಂಚೆನೆ ಹೋಗಿ ಮಾರ್ಕ್ ಮಾಡಿ ಎಲ್ಲಾನು ಬಂದಿದ್ವಿ. ಸರ್ ಜೊತೆ ಇನ್ನೊಂದ್ಸಲಿ ಹೋಗಿ ಆಕ್ಚುಲಿ ಮಾರ್ಕ್ ಮಾಡಿ ತುಂಬಾ ಮಾರ್ಕ್ ಮಾಡಿದ್ವಿ ಈ ಸಾಂಗ್ಗೆ. ಸೊ ಲೊಕೇಶನ್ ಎಲ್ಲ ಮಾರ್ಕ್ ಮಾಡಿ, ಸೊ ಇಂತಿಂತ ಬಿಟ್ಟು ಇಂತಿಂತ ಜಾಗದಲ್ಲಿ ಅಂತ ಹೇಳಿ ಇವು ಮಾರ್ಕ್ ಮಾಡಿಬಿಟ್ಟು ಸೊ ದಟ್ ಶೂಟಿಂಗ್ ಆಸ್ ಇಟ್ ಇಸ್ ಹಂಗೆ ಶುರು ಆಯ್ತು. ಚೆನ್ನಾಗಿ ಕೂಡ ಆಯ್ತು. ಬಟ್ ಏನಂತಂದ್ರೆ ಶೂಟಿಂಗ್ ಡೇನಲ್ಲಿ ಒಂದ್ ದಿವಸ ಪೂರ್ತಿ ಸಡನ್ ಆಗಿ ಮಳೆ ಬಂತು. ಇಡೀ ಫುಲ್ ಮಳೆ ಬರಕ್ ಶುರು ಆಯ್ತು. ಕ್ಲೌಡ್ ಪೂರ್ತಿ ಆಗೋಯ್ತು. ಸೊ ಆಯ್ತಾ, ಓಕೆ ಇದು ಮೇ ಬಿ ಏನೋ ಒಂದ್ ದಿವಸ ಏನೋ ಕೈ ಕೊಡುತ್ತೆ ಅಂತ ಅನ್ಕೊಂಡ್ವಿ. ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ವೆದರ್ ಚೇಂಜ್ ಆಗಿ ಮತ್ತೆ ಓಪನ್ ಆಯ್ತು. ಸೊ ನಮ್ಗೆ ಅದು ಬಹಳ ಪ್ಲಸ್ ಪಾಯಿಂಟ್ ಆಯ್ತು. ಓಪನ್ ಆಯ್ತು. ಅದೆಲ್ಲ ಶೂಟ್ ಮಾಡೋಣ ಅನ್ಕೋತಿದ್ದೆ, ಬಟ್ ಇಲ್ಲ, ಓಪನ್ ಅಪ್ ಆಯ್ತು. ಎಲ್ಲ ವೆಯ್ಟ್ ಮಾಡಿದ್ವಿ. ನಮ್ಗೆ ನಮ್ಮ ಪ್ರೊಡ್ಯೂಸರ್ ಸಾಥ್ ಕೊಟ್ಟರು. ಹೇಳಿದೆ ಸರ್ ಇಲ್ಲ ಸರ್ ವೆಯ್ಟ್ ಮಾಡಿಬಿಟ್ಟೆ ತಗೊಳ್ಳೋಣ, ಇಲ್ಲ ವಿಷಯಸ್ ಚೆನ್ನಾಗಿ ಬರೋಲ್ಲ ಇಲ್ಲ ಅಂತಂದು. ಸೊ ಹಂಗೆ ಹೀಗೆ ಪ್ಲಾನ್ ಮಾಡಿ ತೆಗಿದ್ವಿ. ಸೊ ಅಲ್ಲಿ ಪಾಂಡಿಚೇರಿನಲ್ಲಿ ಏನ್ ವಿಷನ್ಸ್ ಆಕ್ಚುಲಿ ಬೇರೆ ಸಿನಿಮಾಗೆ ಇದು ನಾವು ಸುಮಾರು ಸಲ ಲೊಕೇಶನ್ ರೆಕ್ಕಿ ಮಾಡಿದ್ದೆ. ಅಲ್ಲಿ ಶೂಟ್ ಮಾಡಕ್ ಆಗ್ಲಿಲ್ಲ. ಏನೇ ಶೂಟ್ ಮಾಡಕ್ ಆಗ್ಲಿಲ್ಲ ಆ ಪ್ಲೇಸ್ ನಾನು ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ಹೋಮ್ ವರ್ಕ್ ಮಾಡಿದ್ದು ಆಕ್ಚುಲಿ ಇಲ್ಲಿ ವರ್ಕ್ ಆಗ್ತಿದೆ ಅದು. ಸೊ ತುಂಬಾ ಚೆನ್ನಾಗಿ ಬಂತು.
ಐ ಥಿಂಕ್ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡೋದು. ನಮಗೆ ನಾನು ಮುರಳಿ ಅವ್ರ ಜೊತೆ ಸಾಕಷ್ಟು ಕೊರಿಯೋಗ್ರಫಿ ಮಾಡಿ ಅಂತ ಸಾಂಗ್ಗಳು ಸಾಕಷ್ಟು ಹಿಟ್ಸ್ ಇದಾವೆ. ಇದು ಕೂಡ ನಾನು ಗ್ಯಾರಂಟಿ ಹಿಟ್ಸ್ ಕೊಟ್ಟೆ ಕೊಡ್ತೀನಿ ನಾನು ನಿಮಗೆ. ಯಾಕೆಂದ್ರೆ ಒನ್ ಆಫ್ ದ ನಮ್ಗೆ ಶೂಟ್ ಮಾಡುವಾಗ ಕೇಳೋದು ನಮಗೆ ಅನ್ನಿಸ್ತೇ ಇರುತ್ತೆ. ಸೊ ನಾವೊಂದ್ಸಲಿ ಅದನ್ನ ನಾವು ಗುಣಗಾನ ಮಾಡ್ತಾ ಇರ್ತೀವಿ ಶೂಟಿಂಗ್ ಮಾಡೋಗಿ ಅಂತಂದ್ರೆ ಡೆಫಿನೆಟ್ ಆಗಿ ಒಂದು 3-4 ಸಲ ಕೇಳೋದು ಗ್ಯಾರಂಟಿ ಗುಣಗಾನ ಮಾಡೇ ಮಾಡ್ತಾರೆ ಅನ್ನೋದು ಇದು. ಈ ಗ್ಯಾರಂಟಿ ಇವಾಗ ಇದು ಈ ಪ್ರೆಸ್ ಮೀಟ್ ಆಗಿ ಆಚೆ ಹೋಗೋ ಗ್ಯಾರಂಟಿ ಅಮೋರ ಅನ್ಕೊಂಡೆ ಆಚೆ ಹೋಗ್ತಾರೆ ಅಂತ ನಾನು ಹೇಳ್ಬೋದು. ನಮ್ಮ ಕನ್ನಡದಲ್ಲಿ